ಈರಮ್ಮ ಬಿಡ ಯವ್ವ, ಎಷ್ಟು ಅಳ್ತಿ ಬಿಡು, ಹೋಗ್ಲಿ, ಮನ್ಸಿಗೆ ದುಃಖ ಮಾಡ್ಕೋಬೇಡ. ಹೋಗ್ಯಾನ ರಾಜಪ್ಪ, ಹೋಗ್ಯಾನ ತಡಿ. ಅತ್ತಿಯರ ಹೇಳ್ದೆ ಸುಲಭಕತ್ತನ, ಅತ್ತಿ ಹೇಳು ಹುಡುನು. ಅವ ಪ್ರಶಾಂತ, ಪ್ರಶಾಂತ, ಊರ್ ಭಾಡ್ಯ ಅಪ್ಪ, ಜೀವ ಬಂದಂಗಾತ ಈಗ ಅಂದಳತಿ. ಹೋದ್ ಜೀವ ಹೊಳ್ಳಿ ಬಂದಂಗಾತ. ಊರ್ ಭಾಡ್ಯ, ನಿನಗೆ ಮನಿ ಕಡೆ ಲಕ್ಷ್ಯ ಐತೆಲ್ಲ, ಏಟಾರ ನಿನಗೆ? ಅಯ್ಯೋ ದೇವ್ರೆ, ಎಲ್ಲಿದ್ದಿ, ಏನ್ ಮಾಡಿದಿ? ಆ ಗಾಡಿ ಕಳೆದತ್ತಂತೇಳಿ ಮನಿಗೆ ಬರ್ಲಾರ್ದಂಗಿದ್ರೆ 2 ದಿನ ಆತು. ಊರ್ ಭಾಡ್ಯ, ಇಲ್ಲೇ ಜೀವದಾಗ ಜೀವಿಲ್ಲ. ನೀನ್ ಹೊಟ್ಟಿಗೆ ಅನ್ನ ತಿಂತೀಯ, ಸಗಣಿ ತಿಂತೀಯ ನೀನು? ಬಂದ್ರ ಅಪ್ಪ ಬೈತಾನಂತೆ ಬಂದಿದ್ದಿಲ್ಲವ. ಅಲ್ಲಪ್ಪ, ಅಪ್ಪ ಬೈತಾನಂತ ಬಂದಿಲ್ಲ ಅಂತೀಯಲ್ಲ, ನೀ ಏನ ಹುಡುಗ ಮನ್ಯಾಗ ಇಲ್ಲಿ ಕಾಯ್ತಿರ್ತಾರ ಮಾಡ್ತಿರ್ತಾರ ಅನ್ನೋದು ಬೇಡ ನಿನಗ. ತಾಯಿಗಳು ಏನ್ ಬೈದ್ರ ಅನ್ನಕೇನ್ ಬೈದೇನ್ ನಿನ್ ಗಲ್ಲಿಗೆ ಏರಿಸ್ತಿದ್ರನ? ಎಲ್ಲಿಟ್ಟಿ, ಏನ್ ಮಾಡಿದಿ, ಹಂಗ ಹಿಂಗಂತ ಒಂದ್ 4 ಮಾತು ಬೈತಿದ್ರ ಅಷ್ಟೇ. ಬಂದಿಲ್ಲ ಅಂದ್ರೆ ಎಷ್ಟು ಗಾಬರಿಕರ ಅನ್ನೋದು ವಿಚಾರ ಬೇಡ ನಿನಗ. ಬಂದೇನ ನೀನು? ನಿನ್ನ ನೀ ಸುಮ್ನಿರ್. ನೀ ಹಿಂಗ್ ಮಾಡಿ ಅವ್ನು ಹೆದರಿ ಓಡೋಗಿದ್ದ ರಾವ್ ಬಿಟ್ಟು. ಮತ್ತೀಗ ಅವ್ನು ಹೊಡ್ಯಾಕ್ ಹೊಂಟಿಯೇನ? ಸುಮ್ನಿರಿ, 1 ನಿಮಿಷ ನಿಂದ್ರಿ. ಏನಾತು, ಎಲ್ಲಿ ಹೋಗಿದ್ದ ಅಂತಾರ ಕೇಳೋಣ. ಸುಮ್ ನಿಂದ್ರೋಪ, ಯಾಕೆ ಇದು ಮಾಡ್ತಿ? ಬೇಕಂತ ಆಗಿದ್ದಲ್ಲ, ಏನೋ ಆಗೈತಿ, ಸಮಾಧಾನ ಕೇಳಿ ವಿಚಾರಿಸು. ಎಲ್ಲೋಗಿದ್ದಿ? ಗೆಳೆಯನ್ ಮನೆಗೆ ಹೋಗಿದ್ದೆ. ಎಲ್ಲಾ ದೋಸ್ತರಿಗೆ ವಿಚಾರಿಸಾಯ್ತಲ್ಲ, ಮತ್ಯಾವ ಬಗ್ಗಾಕ ಹೊಸ ಗೆಳೆಯ? ಹಳೆ ಗೆಳೆಯನ ನಾನೇ ಹೇಳ್ಬೇಡ ಅಂದಿದ್ದೆ. ಹಂಗಾಗಪ್ಪ ಇವನು ಸುನಿಲನ್ ಮನೆಯಾಗಿದ್ದೆ. ಮತ್ತೆ ಏನ್ ಮಾಡ್ಬೇಕು? ಮನೆಗೆ ಬಂದ್ರೆ ಬೈತಿ ಅಂತೇಳಿ ಬಂದಿದ್ದಿಲ್ಲ. ಯಪ್ಪ, ನಾ ಬೇಕಂತ ಕಳೆದಿದ್ದಲ್ಲದ ಆಗೈತಿ ಅಚಾನಕ್. ನಿನ್ನ ಎಷ್ಟು ಬೂಟ್ಲೆ ಹೊಡಿಬೇಕಂತ ನಾ ಚಾವಿ ಬಿಟ್ಟು ಹೋಗಿ ನಿಂತಿ ಅಲ್ಲೇ, ಅದಕ್ಕಾಗೈತಿ ಇಂಥ ಕೆಲಸ. ಮುಕ್ಕಳ ಗಾಡಿ ಇಟ್ಕೊಂಡು ಅಡ್ಡಾಡೋದಲ್ದ, ಈಗ ಅದ್ರ ಕಂತು ಬೇರೆ ಕಟ್ಬೇಕಲ್ಲ. ನನ್ನ ಹಣೆ ಬಾರ ಏನು ಹೇಳ್ತಿ? ನಿಮ್ಮ ವಯಸ್ಸಿನಾಗ ನಮಗೊಂದು ಸೈಕಲ್ ದಿಕ್ಕಿದ್ದಿದ್ದಿಲ್ಲ, ನಿಮಗೆ ಹೋಗ್ಲಿ ಪಾಪ ಭಾಳ ಕೇಳ್ತಾನಂತೆ ಬೈಕ್ ಕೊಡಿಸಿದ್ರೆ ಈ ರೀತಿ ಮಾಡಿ ನೀನು. ಯಾರು ತೊಗೊಂಡಾರ, ಎಲ್ಲಿ ತೊಗೊಂಡಾರ, ಏನು ಪತೆ ಇಲ್ಲ. ಅಯ್ಯೋ ದೇವ್ರೇ, ಸಾಕಾಗಿ ಹೋಗ್ಯತಾಗ. ಏನ್ ತಿಂದಿಲ್ಲ? ಊಟನಾರ ಮಾಡಿಯೇ ಇಲ್ಲ? ಎಲ್ಲಿ ಊಟವ? ಅವತ್ತು ಹೋದ ದಿನ ಉಂಡಿದ್ದು, ಮತ್ತೆ ನಿನ್ನೆ ಮೊನ್ನೆ ಎಲ್ಲ ನೆಟ್ಟು ಕೂಳು ಬೆಟ್ಟಾಗಿಲ್ಲ. ಹೋಗ ಈರಿ, ಕರ್ಕೊಂಡೋಗಿ ಒಳಗ ಕರ್ಕೊಂಡೋಗಿ 2 ಚರಿಗೆ ಬಿಸ್ನೀರು ಜಾಕ ಮಾಡನ್ನ. ಅದ ಹಂಗ್ಯಾಗ ಅದನ್ನ ನೋಡು. 2 ಚರಿಗೆ ಜಾಕ ಮಾಡಿ ಹೊಟ್ಟೆ ತುಂಬ ಊಟಕ್ಕೆ ಹಾಕ. ಏನ ಗಾಡಿ ಸಿಗ್ತತಿ, ಕಂಪ್ಲೇಂಟ್ ಕೊಟ್ಟತಲ್ಲ. ಏನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟತೆ? ಮತ್ತೇನು ಕಳಿತಂತೆ ಬಿಟ್ಬಿಡಕತ್ತೆ. ಕಂಪ್ಲೇಂಟ್ ಕೊಟ್ಟತಿ, ಹುಡುಕಿ ಕೊಡ್ತೀನಿ ಅಂದಾರ. ಅಲ್ಲವ, ಅದು ಯಾಕವ, ನಾವ ಹುಡುಕಿದ್ರಕ್ಕಿತ್ತು. ಆಮೇಲೆ ಕಳೆದತಿ, ಸಿಗೋದಿಲ್ಲ ಬಿಡವ ಅದು. ಏನ ಸಿಗೋದಿಲ್ಲ? ಎಲ್ಲಿ ಅಡವ್ಯಾಗ ಬಿಟ್ಟು ಬಂದಿ ಏನ ಅದನ್ನ ಬೈಕನ? ಸಿಗೋದಿಲ್ಲ ಅಂತ ಹುಚ್ಚುಳೆ ಮಗನ. ಇಲ್ಲೇ ಎಲ್ಲ ಸಿಟಿಯಾಗ ಅಡ್ಡಾಡಕತ್ತಿದ್ರೆ ಸಿಕ್ಕರ ಸಿಗ್ತತಿ. ಸ್ವಲ್ಪ ಸುಮ್ಮನೆ ಇರೋ. ಏನ ಪೊಲೀಸಿಗೆ ಹೇಳೇನಿ ನಾನೆಲ್ಲ ಹುಡುಕ್ತೇನೆ ಅಂದಾರ. ನೀ ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊತಿಯಪ್ಪ? ಏನು ಕದ್ದೋರು ಸಿಕ್ಕಾಕೊಂತಾರ, ನೀ ತಲೆ ಕೆಡಿಸ್ಕೋಬೇಡ. ಏನು ನಿಮ್ಮಪ್ಪ ಎಲ್ಲ ಕಂಪ್ಲೇಂಟ್ ಕೊಟ್ಟು ಬಂದಾನ. ನಡಿ ಒಳಗೆ ಬಾ, ಜಳಕ ಮಾಡಿ ಊಟ ಮಾಡ್ಬಾ ಮೊದ್ಲು. ನೀ ಕಂಡಿಲ್ಲ ಅಂತೇಳಿ ಏನು ಎಷ್ಟು ಕಂಗಾಲಾಗಿದ್ದೆ ಅಂತ ನನಗೆ ಗೊತ್ತು. ಹುಚ್ಚು ಸುಳೆ ಮಗನ, ಇನ್ನೊಮ್ಮೆ ಹಂಗೆ ಮಾಡಕ್ ಹೋಗ್ಬೇಡ. ನಿಮ್ಮವ್ವ 2 ದಿನ ಆತು ಅನ್ನ ಮುಟ್ಟಿಲ್ಲ. ನಿಮ್ಮವ್ವ ಉಂಡಿಲ್ಲ ಅಂತೇಳಿ ಮನ್ಯಾಗ ನಿಮ್ಮ ಅಪ್ಪ ಉಂಡಿಲ್ಲ, ಅವ್ರಿಬ್ರು ಉಂಡ್ಲಾರ್ದ ಹೆಂಗ್ರಿ ಹೊಡ್ತು ಉಣ್ಣೋದು ಅಂತೇಳಿ ನಿಮ್ಮ ಅಮ್ಮನ ಉಂಡಿಲ್ಲ. ಮತ್ತೆ ಇಷ್ಟು ಮಂದಿ ಉಪವಾಸ ಇದ್ದಾಗ ನನ್ನ ಗಂಟ್ಲಾಗ ಹೆಂಗ ಉಳಿತೈತಿ? ಏನ ಕಾಟಾಚಾರ ಕೊಟ್ಟು ತಾಟ್ನ ಕೈ ತೊಳ್ದನಿ, ನನಗೂ ಹೊಡ್ತು ಕೂಳು ಬಿಟ್ಟೇಗಿಲ್ಲ. ಗೊತ್ತೈತನ? ನೋಡು, ನಾ ಹೇಳ್ತೇನೆ, ಇನ್ನೇಮ್ ಇಂತ ಮಾಡ್ಬೇಡ. ಏನಾಗ್ಲಿ ಧೈರ್ಯವಾಗಿ ಬಂದು ಇದ್ರ ನಿಂತು ಮಾತಾಡ್ಬೇಕು. ತಲೆ ತಪ್ಪಿಸ್ಕೊಂಡು ಹೋದ್ರೆ ಎಲ್ಲ ಬಗೆಹರಿತೈತಂತ ಮಾಡಿ. ಏನ ತಪ್ಪಾಗೈತೆ ಅಜ್ಜ, ನನ್ ತಪ್ಪಾಗೈತಿ, ನನ್ನಿಂದ ದೊಡ್ಡ ತಪ್ಪಾಗೈತಿ. ಎಲ್ಲಾರು ಕ್ಷಮಿಸ್ಬಿಡ್ರಿ ಯವ್ವ, ನನ್ ತಪ್ಪಾಗೈತಿ. ಇರ್ಲಿ, ತಳಬೇಡ ಮಗನೇ. ಹೋಗಪ್ಪ, ಹೋಗಿ ಊಟ ಮಾಡಿ ಹೋಗಪ್ಪ. ಅತ್ತಿಯರ ಯಾರು ಊಟ ಮಾಡಿಲ್ಲ, ಇವರು ಊಟ ಮಾಡಿಲ್ಲ. ಹೇಳತ್ತಿ, ನೀನು ಕೈಕಲ್ ಮಾರಿ ತಕೋ. ಊಟ ಏನಾರ ಬಿಸಿ ಉಪ್ಪಿಟ್ಟು ಮಾಡ್ತೇನೆ. ಅಡ್ಗೆ ಗಿಡ್ಗಿ ನಾನು ಏನು ಮಾಡಿಲ್ಲ. ಊಟ ಒಂಚೂರು ಬಿಸಿ ಉಪ್ಪಿಟ್ಟು ಮಾಡ್ತೀನಿ. ಅವ ಜಳಕ ಮಾಡ್ಕೊಂಡು ಬರೋದ್ರೊಳಗೆ ಎಲ್ಲರೂ ಊಟ ಉಪ್ಪಿಡ್ತೀನಿ ನಾನು. ಏನು ಸಮಾಧಾನಕ್ಕೆ ಜೀವ ಕೊಟ್ಟು ಹೊಟ್ಟಿಗೆ ಒಂಚೂರು ಏನಾರ ಬಿದ್ದಂಗೆ ಆಕತಿ. ಯಾಕೆ ತ್ರಾಸ ತಗೋತಿ? ಅವ್ನು ಬಿಸಿನೀರದ ತೋಡಿಕೊಡು, ಅವ್ನು ಹಂಗೆ ಹುಡುಕೊಡು. ನಾನು ಬಡ ಹೆಜ್ಜಿ ನೀ ಅವ್ನು ಕೊಟ್ಟು ಬರೋದ್ರೊಳಗೆ ಉಳ್ಳಾಗಡ್ಡಿ, ಹಸಿಕಾಯಿ, ಟಮಾಟಿ ಹಚ್ತೇನೆ. ಬಂದೋಟು ಗಣೆ ಹಾಕಿ. ಏನು? ಹ್ಞೂ ಅತ್ತಿ, ನಡಿಲ್ಲ ನಡಿ. ಅಪ್ಪ, ನನ್ ತಪ್ಪಾಗೈತಪ್ಪ. ಆಯ್ತು ನಡಿಪ, ಹೋಲತ್ತಾಗ ಏನು ಮಾಡಕತ್ತಿ? ಏನು ಬೇಕಂತ ಮಾಡಿದ್ದಲ್ಲ, ಏನೋ ಆಗೈತೆ ಅಚಾನಕ್. ಇರ್ಲಿ, ಸಿಗ್ತತಿ, ಎಲ್ಲಿ ಹೋಗತಿ? ಹಣೆ ಬಾರ್ದಾಗಿದ್ರು ಸಿಗ್ತತಿ, ಇಲ್ಲಾಂದ್ರೆ ಇಲ್ಲ ಅಷ್ಟೇ. ನಡಿ. ಈಗ ಗಾಡಿ ಕಳಿತಂತೇಳಿ ಹೊಸ ಗಾಡಿ ಕೇಳಬೇಡ ಸದ್ಯಕ್ಕೆ. ಏನು ಗಾಡಿ ಕಂತು ಮುಕ್ಕಳರೆ ಐತೆ ಕಟ್ಟುದು, ಅದೆಲ್ಲ ಕಟ್ಟಿ ಮುಟ್ಟಿಸಿ ಬೇಕಾದ್ರೆ ನೋಡೋಣ ನಾ 2-3 ವರ್ಷ ಬಿಟ್ಟು. ಏನು ಸದ್ಯಕ್ಕಂತೂ ನಾ ಗಾಡಿ ಕೊಡ್ಸೋದಿಲ್ಲ ಮಗನೇ. ಬೇಡಪ್ಪ, ನಾ ಕೇಳುವುದಿಲ್ಲ. ಸರಿ ಹಂಗಾರ ನಡಿ. ಇಷ್ಟಪ್ಪ, ಈಗ ನೋಡು, ನಾ ಏನಾರು ಕಸ್ತೂರಿಗೆ ಹ್ಞೂ ಅಂದಿದ್ದೆ ಅಂದ್ರೆ ಅವ್ರ ಮಾವು ಹೇಳ್ದಂಗೆ ಮಾಡ್ತಿದ್ಲು. ಮುಗಿದೋತ್ ನಾನಾ ಹುಡುಕಿಸಿ ಕೊಟ್ಟೆ ಅನ್ನೋ ಲೆಕ್ಕ ಕಾಮ ಮಾತಾಡ್ತಿದ್ದ. ಆ ಕಳೆದಿದ್ದು ಗಾಡಿ ಒಂದು ಸಿಕ್ಕರೆ ಅಷ್ಟೇ ಸಾಕು. ಅಲ್ಲ, ಇವನ ಮಕ ನೋಡಿದ್ರೆ ಇವ ತಪ್ಪಾತಂತ ಕೇಳೋದು ನೋಡಿದ್ರೆ ನನಗೆ ಯಾಕೋ ಸಂಶಯ ಆಗಕತ್ತ ನೋಡ್ಲಾ ರಾಜ. ಸಂಶಯ ಅಂದ್ರೆ ಏನಪ್ಪ? ಏನಂದ್ರೆ ಇವ ಗಾಡಿ ಕಳೆದೈತಿ ತಪ್ಪಾತಂತಾನ ಕರಿ. ಮಸಡಿ ನೋಡಿದ್ರೆ ಯಾರ ಕಸಗಿಸ್ಕೊಂಡಾರ ಏನು ಅಂತ. ಏನು ಮಾತಾಡ್ತಿಪ್ಪ? ಗಾಡಿ ಯಾಕೆ ಕಸ್ಕೊಂತಾರ? ಅವೇನು ಸಾಲ ಮಾಡಿ ಅಡ್ಡಾಡ ಅವನು ಅಂಗಡಿ ಮನಿ ಅಂತಿದ್ದವ. ಗಾಡಿ ಯಾಕೆ ಕಸ್ಕೊಂತಾರ? ಅದೇನಾಗಲ್ಲ. ಏನ ಕರೆ ನಾವು ಅಂದಂಗೆ ಚಾವಿ ಬಿಟ್ಟು ಹೋದಾಗ ಯಾರ ತಕೊಂಡು ಹೋಗ್ಯಾರ ಕರೆ. ಅದು ಸುಳ್ಳ ಇಲ್ಲ ಬರೋದು ವಿಚಾರ ಮಾಡ್ಬೇಡ. ನಾನು 2 ದಿನ ಅಂಗಡಿ ಬಾಗಲ ತೆಗ್ದಿಲ್ಲ, ವ್ಯಾಪಾರ ಎಲ್ಲ ನೆಲ ಕಚ್ಚೈತಿ. ಸೀದಾ ಹೋಗಿ ಬಿಸಿ ಉಪ್ಪಿಟ್ಟು ತಿಂದು ನಾನು ಒಟ್ಟು ಅಂಗಡಿಗೆ ಹೋಗ್ತೀನಿ. ಆಯ್ತು, ನೀನು ಬಾರಪ್ಪ ಒಂಚೂರು.
ಚೀಟ್ ಗಿಟ್ ಕಟ್ಟಾಕ ಮಾಡಾಕ ಒಂದು ಗಲ್ಲದ ಮ್ಯಾಗ ಕುಂದ್ರ ನಾನು ಕಟ್ಟಿ ಕೊಡ್ತೀನಿ. ಮತ್ತು ಇವನ್ನ ಈಗೇನು ಕರ್ಕೊಂಡು ಹೋಗ್ಲಿ, ಆ ನಮ್ನಿ ಕಣ್ಣ ನೀರು ತಗೊಂಡು ನಿಂತಾನ. ಏನು ಬಾಪ ನೀನು ಒಂದಿಟ್ಟು ಆಯ್ತು ನಡಿ. ಅಲ್ಲ ನೀವು ಅದು ಹೆಂಗೆ ಒಪ್ಕೊಂಡ್ರಿ ನೀವು? ಏನಾತು? ಏನಾತಂತ ಗೊತ್ತಿಲ್ಲ ನಿಮ್ಗೆ? ಅದು ಹೆಂಗೆ ಒಪ್ಕೊಂಡ್ರಿ ಅಂತ ಕೇಳಕತ್ತೀನಿ ನಾನು ನಿಮ್ಗೆ. ನೀವು ಅಲ್ರಿ 10,000 ರೂಪಾಯಿ ತಿಂಗಳ ಕೊಡ್ತೀನಿ ಅಂತಿರಲ್ಲ, ಏನು ನೀವು ಹೆಂಗ್ರಿ 10,000 ಕೊಡ್ತೀರಿ? ಸಾಕು, ಒಂದು 5,000 ರೂಪಾಯಿ ಕೊಟ್ಟರೆ ಸಾಲಂಗಿಲ್ಲನ? 10,000 ರೂಪಾಯಿನೇ ಕೊಡ್ಬೇಕನ? ಮತ್ತು ಸಾಲದಕ್ಕೆ ಕೇಳ್ತಾರ ಬಂಗಾರ ಎಕ್ಸ್ಟ್ರಾ, ನಂಗೆ ಸೀರೆ ಬೇರೆ ಕೊಡಿಸ್ಬೇಕು ಅಂತೇಳಿ. ಹಂಗಾರೆ ನಿಮಗೆ ಪಗಾರ ಎಷ್ಟು ಬರ್ತಿತ್ತು? ಪಗಾರ ನನಗೆ ಒಂದು 10-12 ಸಾವಿರ ರೂಪಾಯಿ ಬರ್ತಿತ್ತು. 10-12 ಸಾವಿರ ರೂಪಾಯಿ ಬಂದರೆ ಎಷ್ಟು ಕೊಡ್ತಿದ್ರಿ ನಿಮ್ಮ ಕೈಯಾಗ? ಒಂದು 6,000 ರೂಪಾಯಿ ಕೊಡ್ತಿದ್ದೆ. ಉಳಿದಿದ್ದು 4,000 ರೂಪಾಯಿ ನಂಗೆ ತಿಂಗಳ ಪೂರ್ತಿ ಖರ್ಚಿಗೆ ಬೇಕಲ್ಲ. 4-5 ಸಾವಿರ ರೂಪಾಯಿ ನನ್ನ ಗಾಡಿ ಪೆಟ್ರೋಲಿಗೆ ಬೇಕು, ಆಮೇಲೆ ತಿನ್ನಾಕ ಉಣ್ಣಾಕ ದೋಸ್ತರ ಜೋಡಿ ಎಲ್ಲರೂ ಹೋದ್ರೆ ಬೇಕಲ್ಲ ಎಲ್ಲದಕ್ಕೂ. ಹಾಗಾಗಿ ಒಂದು 6,000 ರೂಪಾಯಿ ಕೊಡ್ತಿದ್ದೆ. ಹಬ್ಬ ಹುಣ್ಣಿಮೆ ಏನಾರು ಇದ್ರೆ 1,000 ರೂಪಾಯಿ ಹೆಚ್ಚಿಗೆ ಕೇಳ್ತಿದ್ಲವ್ವ, ಅದನ್ನು ಕೊಟ್ಟಿರ್ತಿದ್ದೆ. ಹಾಂ, ಇಲ್ಲೇ ಗೊತ್ತಾಕೈತಿ. 6,000 ರೂಪಾಯಿ ಕೊಡ್ತಿದ್ದೆ ಅಂತ ನೀವೇ ಹೇಳಿದ್ರಿ. ಮತ್ತೆ ಈಗ 6,000 ರೂಪಾಯಿ ಕೊಡ್ರಿ, ಯಾರು ಬೇಡ ಅಂದ್ರೆ ಏನು? ಅಲ್ಲೋ, ಅದು ಹೊರಗೆಲ್ಲರೂ ದುಡಿಯಕ್ಕೆ ಹೋದ್ರೆ ಒಂದು ಮಾತು. ಈಗ ಅಪ್ಪಾಜಿದೆ ದಂಧೆ ಎಲ್ಲ ನೋಡ್ಕೊಳಕತ್ತೀರಿ, ನೀವೇ ಮಾಡ್ತಾ ಇದ್ದೀರಿ. ಬಂದ್ ಲಾಭದಾಗ ಈ ನಮ್ನಿ ಕೊಟ್ರೆ ಹೆಂಗಂತ? 10,000 ರೂಪಾಯಿ ಎಲ್ಲ ಕೊಡೋಕ್ಕಾಗಲ್ಲ. ನೀವು ಒಪ್ಕೊಂಬಂದಿದ್ದೆ ತಪ್ಪು, ಒಂದೇದ್ದು ಕೊಡೋಕ್ಕಾಗಲ್ಲ ಅಂತ ಹೇಳ್ರಿ. 6,000 ರೂಪಾಯಿ ಕೊಡ್ರಿ ಸಾಕು. 5,000 ಕೊಟ್ಟರು ಸಾಕು. ಯಾಕಂದ್ರೆ ನಾವೇ ಮನೆಗೆ ಇರ್ತೀವ, ನೀವು ಇರಲ್ಲ, ನಾನು ಇರಲ್ಲ. ಮನೆಗೆ ನಾವೇನು ಊಟ ಮಾಡ್ತೀವಿ? ಇಲ್ಲ, ನಮ್ಮದೇನು ಖರ್ಚೇ ಇಲ್ಲ, ಬರೀ ರೊಕ್ಕ ಕೊಡೋದಷ್ಟೇ. ಅಂದಮೇಲೆ ನಾವು ಯಾಕೆ ಗುದ್ದಾಡ್ಬೇಕು ಅಂತ ಹೇಳತ್ತೀನಿ ನಾನು. ಅಲ್ಲೇ ತಂದೆ ತಾಯಿ ಎಲ್ಲನವ್ರು ಈಗ ಸಣ್ಣವ ಅವನೊಬ್ಬನೇ ನೋಡ್ಕೋ ಅಂತಂದ್ರೆ ಹೆಂಗದು? ನಾನು ನಿಮ್ಗೆ ಅದನ್ನ ಹೇಳ್ತಾ ಇರೋದು. ತಂದೆ ತಾಯಿ ಅವ್ರೊಬ್ಬನೇ ನೋಡ್ಕೊಳ್ಳೋದು ಬೇಡ. ನನಗೂ ಅಷ್ಟು ಮಾನವೀಯತೆ ಐತಿ, ಅರ್ಥಕತಿ. ನೀವು ಕೊಡ್ರಿ, ಒಂದು 5-6 ಸಾವಿರ ರೂಪಾಯಿ ಕೊಡ್ರಿ. 10,000 ಗಟ್ಟಲೆ ಕೊಡೋಕ್ಕಾಗಲ್ಲ. ಮತ್ತೆ ಈಗ ಹೇಳಕತ್ತೀನಿ ನಾನು. ಹಬ್ಬ ಹುಣ್ಣಿಗೆ ನಾ ತೊಗೊಂಡಾಗ ಸೀರೆ ಅವ್ರಿಗೊಂದು ತೊಗೊಂಬರ್ತೀನಿ, ಅವಾಗ ಕೊಡ್ರಿ ಸಾಕು. ಏನು ಕತಿ ನಿಮ್ದೊಂದು ತಗ. ಯಾರು ಏನು ಪ್ರಪಂಚದಾಗ ಅತ್ತಿ ಮಾವನ್ ನೋಡ್ಕೊಂಡು ಈ ಥರ ಎಲ್ಲ ಇದು ಮಾಡ್ಕೊಂಡು ಉಳ್ಕೊಂಡೇ ಇಲ್ಲನ? ಅಲ್ರಿ, ನಮ್ದು ಅಷ್ಟು ದೊಡ್ಡ ಬಿಸ್ನೆಸ್ ಐತಿ. ನಮ್ಮ ಅಪ್ಪಂದು ಎಲ್ಲಿ ಬೇಕಲ್ಲೇ ಇದು ಏನೋ ತೆಂಗಿನಕಾಯಿ ಬಟ್ಟೆ ಐತಿ, ಅದು ಇವೆಲ್ಲ. ಮತ್ತೆ ಯಾರು ನೋಡ್ಕೋಬೇಕು ಇವನ್ನೆಲ್ಲ? ಉಳಿದಿದ್ದ ದಂಧೆಗಿಂದೆ ಎಲ್ಲ ಪೂರ್ತಿ ನೀವೇ ಅಲ್ಲ ಮಗ ಆಗಿ ನಿಂತ್ಕೊಂಡು ನೋಡ್ಕೋಬೇಕಾದ್ದು. ಮತ್ತು ನೀವು ಇಲ್ಲೇ ಇರ್ಬೇಕು. ಅದ್ರಾಗ ಏನೈತಿ? ನಾಳೆ ಯಾರಿಗೆ ಕೊಟ್ಟಕ್ಕಾರ ಅವರು? ನಮಗಲ್ಲ. ನಮ್ಮ ಅಣ್ಣಾರ ತಮ್ಮರ ಇದ್ದಿದ್ರೆ ನಾನಿಷ್ಟು ತಲೆ ಕೆಡಿಸ್ಕೊಂತಿದ್ದಿಲ್ಲ. ಅವನೇ ನೋಡ್ಕೊಂತಾನೆ ಬಿಡು ಎಲ್ಲ ಅಂತ ಸುಮ್ಮನೆ ಅಕ್ಕಿದ್ದೆ. ಏನು ಮಾಡ್ಬೇಕು? ನಮ್ಮ ಅಣ್ಣ ತೀರ್ಕೊಂಡ್ಬಿಟ್ಟ. ಅವ ತೀರ್ಕೊಂಡಿದ್ದಕ್ಕಲ್ಲ ಇಷ್ಟು ಫಜೀತಿ ಆಗಿರೋದು. ಈ ಮನೆ ಮಗ ಅಳಿಯ ಎಲ್ಲ ನೀವೇ. ಮತ್ತು ನೀವೇ ಜವಾಬ್ದಾರಿ ತಗೋಬೇಕ್ರಿ. ಈಗೇನು 6,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ಬೇಕಾ? ಸಾಕು, ಒಂದು 5-6 ಸಾವಿರ ಕೊಡ್ರಿ ಸಾಕು. ಏನು ನಾವೇ ಮನೆಯಾಗಿದ್ದು ಊಟ ಮಾಡಲ್ಲ, ಅವ್ರು ಇರ್ತಾರೆ. ನಿಮ್ಮ ತಾಯಿ ಖರ್ಚಿಗೆ ಹಾಕತ್ತದ ಅಷ್ಟೇ. ಆಮೇಲೆ ಇವತ್ತು ನಾವು ಅಲ್ಲಿ ಹೋದ ತಕ್ಷಣ ಎಷ್ಟೆಲ್ಲ ಮಾತಾಡಿದ್ರು ಅವರು, ಬಾಯಿಗೆ ಬಂದಂಗೆ. ಅಯ್ಯೋ ದೇವ್ರೆ, ಅದನ್ನು ತೊಗೊಂಬರ್ತೀರಿ, ಇದನ್ನು ತೊಗೊಂಬರ್ತೀರಿ, ನನ್ನ ಮಗನ ನನ್ನಿಂದ ದೂರ ಮಾಡಿರಿ, ನಿಮ್ಮಪ್ಪ ನಿಮ್ಮವ್ವ ನನ್ನ ಮಗನ ತೊಗೊಂಡು ಇಟ್ಕೊಂಡ್ರು, ಹಂಗೆ ಹಿಂಗೆ ಅಂತೇಳಿ ಎಲ್ಲ ರೊಕ್ಕ ಕೊಡ್ತೀವಿ ಅಂತೆಲ್ಲ ಆದಮೇಲೆ ಒಳ್ಳೇದ ಚಲೋ ಆದಮೇಲೆ ಮುಗೀತು. ಆಮೇಲೆ ಅವರಿಗೆ ನಮ್ಮಪ್ಪ ನಮ್ಮವ್ವ ನೆನಪಾದ್ರು. ಅಲ್ಲಿ ಮಟ ಅವ್ರು ಹೆಂಗದಾರ, ಆರಾಮದಾರ, ಯಾಕೆ ಬಂದಿಲ್ಲಲ್ಲ ಏನಾರ ಕೇಳಿದ್ರನ ಅವ್ರು? ಈ ಥರ ರೊಕ್ಕಕ್ಕಾಗಿ ಬಾಳೆ ಮಾಡಿದ್ರೆ ಹೆಂಗ್ರಿ ಅದು? ರೊಕ್ಕ ಕೊಟ್ಟರೆ ಒಳ್ಳೆಯವರು, ರೊಕ್ಕ ಕೊಟ್ಟರೆ ಎಲ್ಲ ಪ್ರೀತಿ ವಿಶ್ವಾಸ ಎಲ್ಲ ಇದು ಬಿದ್ದು ಬೀಗರು ಬಿದ್ದರು ನೆನ್ಪಕ್ಕಾರ. ರೊಕ್ಕ ಕೊಡಲಿಲ್ಲ ಅಂದ್ರೆ ಯಾರು ನೆನಪಾಗಲ್ಲ. ನೀವು ಇದಕ್ಕೆ ಏನು ಹೇಳೋದಪ್ಪ ನಾನು? ನಮ್ಮವ್ವ ಇರೋದ ಹಂಗದಾಳ. ಏನು ನೀ ಈಗ ಹೇಳಿದ್ರೆ ಆಕೆ ಬದಲಾಗಲ್ಲ, ಆಕೆ ಇರೋದ ಹಂಗದಾಳ. ಆಯ್ತು ತಗೋರಿ, ಇರೋದ ಹಂಗದಾಳ ಅಂತೇಳಿ ಅನ್ಕೊಂಡ್ಬಿಟ್ರೆ ಆಗೋತಾನ? ಹೇಳ್ರಿ ನೋಡೋಣ. ಬದಲಾಗ್ಬೇಕ್ರಿ ಜೀವನದಾಗ. ಮನುಷ್ಯ ಬರೀ ರೊಕ್ಕದ ಮೇಲೆ ಎಲ್ಲ ಅಣ್ಣ ತಂಗಿ ಅಕ್ಕ ತಮ್ಮ ಅಂತೇಳಿ ಬರೀ ರೊಕ್ಕದ ಮೇಲೆ ಜೀವನ ಮಾಡೋದಲ್ಲ. ಏನು ಆಯ್ತು ಮರೆಯ, ಈಗ ಏನು ಮಾಡೋಕ್ಕಾಗಲ್ಲ. ಏನು ಸಮಾಧಾನ ಮಾಡ್ಕೊ. ಈಗ ನಾ ಹೇಳ್ತೀನಿ, ತಿಂಗಳ 6,000 ಕೊಡ್ತೇನೆ ಅಂತೇಳಿ. ಸರಿ, ಇಲ್ಲಿ ನಿಂದ್ರಿಸಿ ಪ್ರಶ್ನೆ ಮಾಡಿದ ಅಂತ ಬೇಜಾರು ಮಾಡ್ಕೋಬೇಡ್ರಿ. ಇಲ್ಲಪ್ಪ, ನಾ ಯಾಕೆ ಬೇಜಾರು ಮಾಡ್ಕೊಲಿ? ನಿಮ್ಮ ಅಪ್ಪನ ರೊಕ್ಕಲ್ಲ, ಅದಕ್ಕೆ ಹಂಗೆ ಕೇಳಕತ್ತಿ. ನೋಡು ನಮ್ಮ ಅಪ್ಪನ ರೊಕ್ಕ ಅಂತ ಕೇಳಿದ್ನೇನು ನಾನು? ಅವಶ್ಯಕತೆ ಮೊದಲೆಷ್ಟು ಕೊಡ್ತಿದ್ರೆ ಅಷ್ಟೇ ಕೊಡ್ರಿ ಅಂತ ಹೇಳಿದ್ದೆ ಅಷ್ಟೇ. ಈಗ ನಿಮ್ಗೆ ಹೆಂಗೆ ನಮ್ಮ ಅಪ್ಪಾಜಿ ಜೊತೆ ಹೊಂಟಿರಲ್ಲ ಅಲ್ಲೆಲ್ಲ ನಮ್ಮ ಫ್ಯಾಕ್ಟ್ರಿಗೆ ಕೆಲ್ಸಕ್ಕೆ, ನಿಮ್ಗೆ ಹೆಂಗೆ ಅನಿಸ್ತೈತಿ? ಅಲ್ಲಿ ಹೋದ ತಕ್ಷಣ ಹೆಂಗೆ ಫೀಲ್ ಅನಿಸ್ತೈತಿ? ಹೆಂಗೆ ಫೀಲ್ ಅನಿಸ್ತೈತಿ ಅಂದ್ರೆ ಖುಷಿ ಆಕತಿ. ಮೊದಲೆಲ್ಲ ಬೇರೆ ಸಾಹೇಬ್ರು ಬಂದಾಗ ನಾ ಕೈ ಬರ್ರಿ ಸರ್ ಅಂತ ನಮಸ್ತೆ ಮಾಡಿ ಹಿಂಗೆ ವೆಲ್ಕಮ್ ಸರ್ ಅಂತ ಒಳಗೆ ಕರಿತಿದ್ದೆ. ಈಗ ನನಗೆ ಹಂಗೆ ಯಾರೋ ಒಬ್ರು ಅಂತಾರ ಅಂದ ಖುಷಿ ಆಗಲ್ಲನ? ಖುಷಿ ಆಕೈತಪ್ಪ, ಭಾಳ ಖುಷಿ ಆಕೈತಿ. ನಾನು ಒಂದು ಫ್ಯಾಕ್ಟ್ರಿ ಓನರ್ ಅಂತ ಹೇಳ್ಕೊಳಕ್ಕೆ ನಂಗೊಂದು ಖುಷಿ. ಮತ್ತೆ ಎಷ್ಟು ಮರ್ಯಾದೆ ಕೊಡ್ತಾರೆ ನಿಮಗೆಲ್ಲ ಗೊತ್ತನ? ಖುಷಿ ಆಕೈತ್ರಿ ನಂಗೂ ನಿಮ್ಮನ್ನ ಹಿಂಗೆ ನೋಡಕ್ಕೆ. ನಾನು ನಮ್ಮ ಅಪ್ಪನ ನಮ್ಮ ಅವ್ನ ಜೊತೆಗೆ ಇರ್ತೇನೆ ಅಂತ ಕೇಳಿನೇ ಖುಷಿ ಆಕತಿ. ನನಗೆ ಅನ್ನಿಸ್ತೈತಿ ಅದಕ್ಕೆ ನಾನು ಮದುವೆ ಮಾಡ್ಕೊಂಡೇನ ಅಂತ. ಛೇ ಇಲ್ಲಪ್ಪ, ಅಲ್ಲ ನಮ್ಮಪ್ಪ ನಮ್ಮ ಅವ್ನ ಜೊತೆಗೆ ಇರಾಕತ್ತಿ ಅಂತ ನಿಮ್ಮನ್ನ ಮದುವೆ ಮಾಡ್ಕೊತೇನೆ ನಾನು. ಮಂಗಳ ಎಷ್ಟು ಚಂದ ಕಾಣಕತ್ತಾಳಲ್ಲ? ಪ್ರೆಗ್ನೆಂಟ್ ಅಂದ್ಮೇಲೆ ಮಕ್ಕದ ಮೇಗಿರೋ ಕಳೆನೇ ಚೇಂಜ್ ಆಗೈತಿ. ಯಾವಾಗ ಬಂದ್ರಿ? ಈಗ ಬಂದೆವ. ಅಪ್ಪ ನಿಮ್ಮಪ್ಪ ಎಷ್ಟು ಹೇಳಿದ್ರು ಕೇಳವಲ್ಲವ. ಅಲ್ಲೇ ತೆಂಗಿನಕಾಯಿ ಇಳ್ಸಾಕತ್ತಾರಂತ ತೋಟ ಕಡೆ ಹೋತು. ಹೌದಾ? ಸುಸ್ತಾಗೈತಿ ಅನ್ನತ್ತಿತ್ತು ಪಾಪ. ಯಾಕ ಅಪ್ಪ ಇತ್ತಿತ್ತ ಭಾರಿ ಸುಸ್ತಾದಂಗೆ ಆಗೈತಲ್ಲ? ಯಾವುದವ ಏನಾಗೈತನ? ನಿಮ್ಮಪ್ಪ ಯಾಕೆ ಬರೀ ಆರಾಮಿಲ್ಲ ಸುಸ್ತು ಅನ್ನೋ ಮಗನಿ ಅಂತಾನ ಮತ್ತು ಕೆಲಸ ಮಾಡ್ತಾನೆ ಇರ್ತಾನೆ. ನಿಮ್ಮಪ್ಪನ ಒಂಚೂರು ದವಾಖಾನಿಗಾರ ಕರ್ಕೊಂಡು ಹೋಗ್ಬರ್ಬೇಕಾಗೈತೆ. ಹಂಗಾರೆ ಹಿಂಗೆ ಮಾಡ್ತೀನಿ ತಗೋ, ನಾಳೆ ಅಪ್ಪಗೆ ಇವ್ರು ಕೂಟ್ ಕಳ್ಸಲ್ಲ, ನಾನೇ ದವಾಖಾನಿಗೆ ಕರ್ಕೊಂಡು ಹೋಗ್ಬರ್ತೀನಿ. ನಿಮ್ಮ ಮನ್ಯಾಗ ಮಾಡ್ಕೊ, ಇವರೊಬ್ಬರೇ ಹೋಗ್ಬರ್ಲಿ. ಏನ್ರಿ ಅಪ್ಪನ ಹಂಗಾರೆ ಕಳ್ಸಲ್ಲ, ನೀವು ಹೋಗ್ಬರ್ತೀರಾ? ಸರಿ ಆಯ್ತು. ಆಮೇಲೆ ನಿಂಗೆ ಇನ್ನೊಂದು ಮಾತು ಹೇಳ್ಬೇಕಾಗಿತ್ತು. ನಮ್ಮ ತಮ್ಮ ಕಿರಾಣಿ ಅಂಗಡಿಯಾಗ ಚೀಟ್ ಕಟ್ಟಕ್ಕೆ ಹೋಗ್ತಾನಲ್ಲ,
ಅಲ್ಲೇ ಜಾಸ್ತಿ ಪಗಾರ ಬರಲ್ಲ, ಒಂದು 15,000 ಕೊಡ್ತಾರೆ ಅವರು. ನಾ ಅನ್ನೋದಾದರೆ ಏನು ಗೊತ್ತಾ, ನಾವು ನಮ್ಮ ಫ್ಯಾಕ್ಟ್ರಿ ಕೆಲಸ ಮಾಡೋರಿಗೆ ಇಲ್ಲಿ ಮಾವಾರ ಹೆಚ್ಚಿಗೆ ಪಗಾರ ಕೊಟ್ಟಿರ್ತಾರೆ. ಕೆಲಸನೂ ಹಂಗದಾವ ಬಿಡು, ಅವೇನು ಅದ್ರಾಗ ಒಂದೆರಡು ಖಾಲಿ ಅದಾವು ಕೆಲಸ, ಅದನ್ನ ನಮ್ಮ ತಮ್ಮ ಮಾಡಂತಂದ್ರೆ ಅವಂಗೂ ಅಣ್ಣ ತಮ್ಮ ನಾವು ಒಂದ ಕಡೆ ಮಾಡ್ದಂಗೂ ಆಕತಿ, ಹೆಚ್ಚಿಗೆ ಪಗಾರ ಕೈಗೆ ಸೇರ್ದಂಗೂ ಆಕತಿ. ಏನಂತಿ? ಅಯ್ಯೋ ಅದಕ್ಕೆ ಕೇಳತ್ತೀರೇ, ಮಾಡ್ರಿ, ಅದ್ರಾಗ ಏನೈತಿ, ನಮ್ಮ ಪ್ರಕಾರ. ಆಮೇಲೆ ನಿಮ್ಮ ತಮ್ಮನ ನಿಮ್ಮ ಕೈಯಾಗಿರೋದ್ರಿಂದ ನಿಮಗೂ ಚಿಂತಿರಂಗಿಲ್ಲ. ಯಾವುದೊಂದಾದ್ರೂ ಪ್ರತಿಯೊಂದು ಪಟ್ಟನಂಗೆ ಇಂಥದ್ದು ಮಾಡಪ್ಪ ಇಂಥದ್ದು ಮಾಡಂತ ಹೇಳ್ಬೋದು, ಹೌದಿಲ್ಲ? ಆಯ್ತು, ಕರ್ಕೊಂಡು ಮಾಡ್ರಿ. ಸರಿ, ಹಂಗಾರೆ ನಮ್ಮ ತಮಗೆ ಬೆಳಗ್ಗೆ ಫೋನ್ ಮಾಡಿ ಹೇಳ್ತೇನೆ ನೋಡಿ. ಅದು ಅಕೌಂಟ್ ಎಲ್ಲ ಬರ್ಕೊಂತಿರ್ತಾನಲ್ಲ ರಾಮಣ್ಣ, ಅವ ಕೆಲಸ ಬಿಟ್ಟಾನ. ಈಗ 2 ದಿನ ಆಯ್ತು, ಅದಕ್ಕೆ ಇವ ಶೇಖರ್ ಮಾಡಕತ್ತಾನ ಆ ಕೆಲಸನ. ಪ್ರತ್ಯೇಕ ಶೇಖರ್ ಕೇಳೋದು ನಮ್ಮ ತಮ್ಮನೇ ಮಾಡಲಿ, ಅವನ ಹೊಸ ಅಪಾಯಿಂಟ್ ಮಾಡಿದ್ರ ಆತು. ಅವ್ಗೆ ಎಷ್ಟು 12,000 ಕೊಡ್ತಿತ್ತು ಪಗಾರ, ನಮ್ಮ ತಮಗೆ ಹಾಕತ್ತದ, ಹೌದಿಲ್ಲ? ಹೌದು ನೋಡ್ರಿ, ಚಲೋ ಆತ, ಅವ್ರಿಗೆ ಹೇಳ್ರಿ. ಅತ್ತಿಯರ್ ಮತ್ತೆ ಏನಾರ ಅಂದ್ಗಿಂದಾರಪ್ಪ, ಒಬ್ಬ ಮಗನ ಕರ್ಕೊಂಡು ಹೋದ್ಲು, ಇನ್ನೊಬ್ಬ ಮಗನ ಕರ್ಕೊಂಡು ಹೊಂಟಾಳ ಅಂತ ಮತ್ತೆ ಚೀರ್ಕೊಂತ. ಅದೇನನ್ನಲ್ಲ, ನೀ ತಲೆ ಕೆಡಿಸ್ಕೊಬೇಡ. ಹಂಗಿದ್ರೆ ಸರಿ. ಸರಿ, ನಾ ಹೋಗಿ ಅರ್ಬಿ ಚೇಂಜ್ ಮಾಡಿ ಬರ್ತಾನೆ. ನನ್ಗೆ ಒಂಚೂರು ಪಾನ್ಕ ಮಾಡಿ ನಿಂಬೆ ಹಣ್ಣಿಂದ. ಸರಿ, ನಾ ತೋಟಕ್ಕೆ ಹೋಗ್ಬರ್ತೀನಿ, ನೀವು ಒಂಚೂರು ಪಾನಕ ಮಾಡ್ಕೊಡವ ಅವರಿಗೆ. ಅಲ್ಲ ಅದಾತು, ಅಲ್ಲ ಅವ್ರ ತಮ್ಮನ್ನು ಕರ್ಕೊಂಡು ಮಾಡಂತೀಯಲ್ಲ, ಅಣ್ಣ ತಮ್ಮ ಒಂದ ಕಡೆ ಕೂಡಿ ರೊಕ್ಕದ್ದು ಏನು ಲೆಕ್ಕಾಚಾರ ಹಿಂದೆ ಮುಂದೆ ಮಾಡಕತ್ರ ಏನು ಮಾಡ್ತಿ ಅಲ್ಲವ? ಹೆಂಗೆ ಮಾತಾಡ್ತೀವಿ ನೀನು? ಅಣ್ಣ ತಮ್ಮ ಕೂಡಿ ರೊಕ್ಕದ ಲೆಕ್ಕಾಚಾರ ಹಿಂದೆ ಮುಂದೆ ಮಾಡ್ತಾರ ಅಂತಂದ್ರೆ ಏನು ಅರ್ಥದ? ರೊಕ್ಕದ ಲೆಕ್ಕಾಚಾರ ಅವ್ರು ಯಾಕೆ ಹಿಂದೆ ಮುಂದೆ ಮಾಡ್ತಾರ? ಇಷ್ಟಕ್ಕೂ ನನ್ನ ಗಂಡ ಏನು ಫ್ಯಾಕ್ಟ್ರಿ ಕೆಲಸ ಮಾಡೋಣ, ಈ ಅಮ್ಮನಿ ಫ್ಯಾಕ್ಟ್ರಿ ಓನರು. ಹೆಚ್ಚು ಕಮ್ಮಿ ಮಾಡಾಕತ್ರೆ ತಮಗೆ ಕೊಡಾಕತ್ತ, ತಂದೆ ಕಳ್ಕೊಳ್ಳೋದು. ಹಾಗೆಲ್ಲ ಏನೂ ಆಗಲ್ಲ, ನೀ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಏನು ಲೆಕ್ಕ ಅಂದ್ರೆ ಲೆಕ್ಕ ಅಷ್ಟೇ. ಏನವ ಏನು